ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ನಿಡಿಗಲ್ ಹೋಬಳಿಯ ದೇವಲ್ಕೆರೆ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ದೇವಲ್ಕೆರೆಯ ಗ್ರಾಮಸ್ಥರು ಮತ್ತು ಭಕ್ತರ ಸಮ್ಮುಖದಲ್ಲಿ ಜ್ಯೇಷ್ಠಾದೇವಿ ಸಮೇತ ಶ್ರೀ ಶನೇಶ್ವರ ಸ್ವಾಮಿ ಹಾಗೆ ಶ್ರೀ ಗಣಪತಿ ಸುಬ್ರಹ್ಮಣ್ಯ ಮತ್ತು ಕಾಲಭೈರವೇಶ್ವರ ಶ್ರೀ ಮೃತ್ಯುಂಜಯ ಹಾಗೆ ಶ್ರೀ ಬೇವಿನಹಳ್ಳಮ್ಮ ದೇವಿ ಪರಿವಾರ ದೇವರುಗಳ 17ನೇ ವರ್ಷದ ವಾರ್ಷಿಕೋತ್ಸವ ತುಂಬಾ ಭಕ್ತಿ ಭಾವ ಮತ್ತು ಸಡಗರದಿಂದ ನಡೀತಾ ಇದೆ. ಮೇ 14ರಿಂದ 16ರವರೆಗೂ ನಡೆಯೋ ಈ ಧಾರ್ಮಿಕ ಸಂಭ್ರಮದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು, ವಿಶೇಷ ಆರಾಧನೆಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಕುರಿತು ಪ್ರಧಾನ ಅರ್ಚಕರಾದ ತುಕಾರಾಂ ಸ್ವಾಮಿ ಅವರು ಮಾತನಾಡಿ ಸರ್ವ ಭಕ್ತಾದಿಗಳನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಹ್ವಾನ ಮಾಡಿದ್ದಾರೆ. ಓಂ ಶಂ ಶನೈಶ್ಚರಾಯ ನಮಃ. ಶ್ರೀ ಕ್ಷೇತ್ರ ದೇವರಾದ ಬೇವಿನಹಳ್ಳಮ್ಮ ತಾಯಿ ಹಾಗೂ ಶನೈಶ್ಚರ ಸ್ವಾಮಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ ಶ್ರೀ ಕ್ಷೇತ್ರ ದೇವಲಕೆರೆ ಪಾವಗಡ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ನೆಲೆಸಿರುವಂಥ ಜ್ಯೇಷ್ಠಾದೇವಿ ಸಮೇತ ಶನೈಶ್ಚರ ಸ್ವಾಮಿ ದೇವಾಲಯ ಈ ಕ್ಷೇತ್ರದಲ್ಲಿ 17ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ 3 ದಿನಗಳ ಕಾಲದ ತ್ರಿದಿನಾತ್ಮಕ ಪೂರ್ವಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಾರಂಭದಲ್ಲಿ ಮೊದಲನೇ ದಿನ ಗುರುವಾರ 14ನೇ ತಾರೀಕು ಶ್ರೀ ವಾರಾಹಿ ಅಮ್ಮನವರ ಹೋಮವನ್ನು ನೆರವೇರಿಸಲಾಯಿತು. ಮತ್ತು ಈ ದಿನ 15ನೇ ತಾರೀಕು ಶುಕ್ರವಾರ ಶ್ರೀ ಕ್ಷೇತ್ರದಲ್ಲಿ ಕಾಲಭೈರವ ಮೃತ್ಯುಂಜಯ ಸ್ವಾಮಿಗೆ ಈ ದಿನ ಏಕಾದಶವಾರ ರುದ್ರಾಭಿಷೇಕ ನೆರವೇರಿಸಲಾಯಿತು. ಶನೈಶ್ಚರ ಸ್ವಾಮಿಯವರಿಗೆ ಅಭಿಷೇಕ ನೆರವೇರಿಸಲಾಯಿತು. ಈ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಆ ಕಾರ್ಯಕ್ರಮಗಳು ಮುಕ್ತಾಯವಾಗಿವೆ. ಮತ್ತು ಈ ದಿನ ಗಣಪತಿ ಹೋಮ, ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮ, ಕಾಲಭೈರವ ಹೋಮ, ಕ್ಷೇತ್ರ ದೇವರಾದ ಬೇವಿನಹಳ್ಳಮ್ಮ ದೇವಿಯ ಹೋಮ, ಜ್ಯೇಷ್ಠಾದೇವಿ ಸಮೇತ ಶನೈಶ್ಚರ ಸ್ವಾಮಿಯ ಹೋಮ ಕಾರ್ಯಕ್ರಮಗಳು ಈ ದಿನ 10 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೂ ಈ ಹೋಮಗಳು ನೆರವೇರಲಿವೆ. ಮತ್ತು ಪೂರ್ಣಾವತಿ ನಡೆಯುತ್ತದೆ. ಪೂರ್ಣಾವತಿಯ ನಂತರವಾಗಿ ಸರ್ವರಿಗೂ ಕೂಡ ಭಕ್ತರಿಗೆ ಅನ್ನದಾನ ಸೇವೆ ಇದೆ. ಆನಂತರವಾಗಿ ಸಂಜೆ 4 ಗಂಟೆಗೆ ಜ್ಯೇಷ್ಠಾದೇವಿ ಸಮೇತ ಶನೈಶ್ಚರ ಸ್ವಾಮಿಯ ತಿರುಕಲ್ಯಾಣೋತ್ಸವವನ್ನು ಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶನೈಶ್ಚರ ಸ್ವಾಮಿಯ ಪೂರ್ಣಾನುಗ್ರಹವನ್ನು ಪಡೆಯಲು ಎಲ್ಲರಲ್ಲೂ ತಿಳಿಸುತ್ತೇವೆ. ಮತ್ತು ನಾಳೆ 16ನೇ ತಾರೀಕು ಶನೇಶ್ವರ ಜಯಂತಿಯ ಪ್ರಯುಕ್ತ ಶನಿವಾರ ಶನೇಶ್ವರ ಜಯಂತಿ ಬಂದಿರುವಂಥದ್ದು ವಿಶೇಷ. ಈ ದಿನ ಶನಿದೇವರ ಮೂಲ ಮಂತ್ರ ಹೋಮವನ್ನ ದಶಸಹಸ್ರ ಸಂಖ್ಯೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕ್ಷೇತ್ರದಲ್ಲಿ 17 ವರ್ಷಗಳಿಂದಲೂ ಸಹಿತವಾಗಿ ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಸಮಯದಲ್ಲಿ ಶನೈಶ್ಚರ ಸ್ವಾಮಿ ಮೂಲಮಂತ್ರ ಹೋಮಗಳು, ವಿಶೇಷವಾದಂತಹ ಹೋಮಗಳು ನೆರವೇರಿಸಲಾಗುತ್ತದೆ. ಈ ದಿನ ಶನಿವಾರ ಆ ದಿನ ಬಂದಿರುವುದರಿಂದ ಇನ್ನೂ ವಿಶೇಷವಾದಂತಹ ಮಹತ್ವವಿದೆ. ಅದರಿಂದಾಗಿ ಶನೈಶ್ಚರ ಸ್ವಾಮಿ ಮೂಲಮಂತ್ರ ಹೋಮವನ್ನು ಎಲ್ಲಾ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಮತ್ತು ನಮ್ದು ಮಧುಗಿರಿ ತಾಲೂಕು ಕೊಡಗಿನಲ್ಲಿ ಹೋಗಿ ದೊಡ್ಡಮಾಳು ಗ್ರಾಮ ಅಂತ. ನನ್ನ ಹೆಸರು ಸಂಜೀಗೌಡ ಅಂತ. ನಾವು 17 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಇಲ್ಲಿ ಪವಾಡ ಶನೇಶ್ವರ ಸ್ವಾಮಿ ದೇವಲ್ಕೆರೆ ಗ್ರಾಮ ಅಂತಂದ್ರೆ ದೇವಲ್ಕೆರೆ ಚಿಕ್ಕ ಗ್ರಾಮ ಆದ್ರೂ ಕೂಡ ಇಲ್ಲಿ ಬೇರೆ ಬೇರೆ ಕಡೆಯಿಂದ ಈಗ ಗಂಗಾವತಿ, ಕೋಲಾರ, ಶಿವಮೊಗ್ಗ, ದಾವಣಗೆರೆ ಅನೇಕ ಬೇರೆ ಬೇರೆ ಕಡೆಯಿಂದ ಇಲ್ಲೆಲ್ಲ ಭಕ್ತಾದಿಗಳು ಬರ್ತಾರೆ. ಉದ್ದೇಶ ಏನಂದ್ರೆ ಇಲ್ಲಿ ಶನೇಶ್ವರ ಸ್ವಾಮಿ ಮೂಲ ಉದ್ಭವ ಆಗಿದ್ದಾರೆ. ಆ ಆಹ್ವಾನ ನಮ್ಮ ತುಕಾರಾಮ ಅವ್ರಿಗೆ ಆಹ್ವಾನ ಆಗಿ ಅವ್ರ ಮುಖಾಂತರ ವಾಗ್ದಾನವನ್ನ ಕೊಡ್ತಾರೆ. ಆ ವಾಗ್ದಾನವನ್ನ ಅವ್ರು ಏನ್ ವಾಗ್ದಾನ ಕೊಡ್ತಾರದು ಚೆನ್ನಾಗಿ ನೆರವೇರ್ತಾ ಇರೋದ್ರಿಂದ ಅನೇಕ ಭಕ್ತರು ಬೆಂಗಳೂರು ಕಡೆಯಿಂದ ಗುಂಪಾಗಿ ಬರ್ತಾರೆ ಇಲ್ಲಿಗೆ. ಇವತ್ತು 17ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. 3 ದಿವಸ ಕಾರ್ಯಕ್ರಮ ಭಾರಿ ವಿಜೃಂಭಣೆ ರೀತಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಿಗೆಲ್ಲ ಒಳ್ಳೇದಾಗಿರೋಂಥ ಭಕ್ತರೆಲ್ಲ ಎಲ್ಲರೂ ಬರ್ತಾ ಇರೋದು. ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಗೂ ಒಳ್ಳೇದಾಗಿದೆ. ಅನೇಕ ಅದು ಹೇಳೋ ತರ ಎಲ್ಲ ಹೇಳ್ದಿದ್ದ ನಡೀತಾ ಇರೋಂಥ ಘಟನೆ ಎಲ್ಲ ನಡೆದಾವೆ. ಆ ತರ ಒಳ್ಳೇದಾಗ್ತದೆ. ನನ್ನ ಹೆಸರು ವಿರೂಪಾಕ್ಷಪ್ಪ ಜವಳಿ ಅಂತ. ನಾವು ಮೂಲತಃ ಕಾರಟಗಿ ಗಂಗಾವತಿ ಹತ್ರ ಕೊಪ್ಪಳ ಡಿಸ್ಟ್ರಿಕ್ಟ್. ನಾನು 2011ರಿಂದ ಇಲ್ಲಿ ಬರ್ತಾ ಇದ್ದೀನಿ. ನಮಗೆ ಬಹಳ ಇಲ್ಲೇ ಕ್ಷೇತ್ರಕ್ಕೆ ನಡ್ಕೊಂಡು ಬಹಳ ಅನುಕೂಲ ಆಗಿದೆ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗೆ ಲೀಡ್ ನ್ಯೂಸ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.